ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಶೀಲ್ ರಾಠೋಡ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಮಾಡೆಲಿಂಗ್ ನೋಡಿದ್ವಿ, ಯಾವ ತರ 2D to 3D ಹೇಗೆ ಹೇಗೆ ಕನ್ವರ್ಟ್ ಮಾಡಬೇಕು ಅಂತ ನಾವು ನೋಡಿದ್ವಿ, ಯಾವ ತರ ಡ್ರಾ ಮಾಡಬೇಕು ಅಂತ. ಸೊ ಎಕ್ಸ್ಟ್ರೂಡ್ ಮತ್ತೆ ರಿವಾಲ್ವ್ ಕಮಾಂಡ್ ನಾವು ನೋಡಿದ್ವಿ. ಸೊ ನೆಕ್ಸ್ಟ್ ಇವಾಗ ನಾವು ಪಾರ್ಟ್ ನ ಹೇಗೆ ಅಲೈನ್ಮೆಂಟ್ ಮಾಡಬೇಕು, ಸೊ ಯಾವ ತರ ಒರಿಜಿನ್ ಕೊಡಬೇಕು ಪಾರ್ಟ್ ನ ಈ ಸಾಫ್ಟ್ವೇರ್ ಅಲ್ಲಿ ಯಾವ ತರ ವರ್ಕ್ ಆಗತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಸೊ ಇದೇ ತರ ವಿಡಿಯೋಸ್ ನಮ್ಮ ಚಾನಲ್ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮಗೂ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಮಾಡಿ. ಇವಾಗ ಈ ತರ ಪಾರ್ಟ್ ನಾನು ಇಂಪೋರ್ಟ್ ಮಾಡಿರೋದು. ಸೊ ಇದನ್ನ ಈ ಪಾರ್ಟ್ ನ ಯಾವ ತರ ಅಲೈನ್ ಮಾಡಬೇಕು ಅಂತ ಈ ಸಾಫ್ಟ್ವೇರ್ ಅಲ್ಲಿ ನಾವು ನೋಡೋಣ. ಸೊ ಇವಾಗ ಲೈಕ್ ಇದು ಪಾರ್ಟ್ ಈ ತರ ಆಂಗಲ್ ಟೈಪ್ ಅಲ್ಲಿ ಬಂದೈತೆ. ಸೊ ಲೈಕ್ ನಾವು ಇವಾಗ ಇದನ್ನ ಯು ಅಲೈನ್ ಎಕ್ಸ್, ಅಲೈನ್ ವೈ, ಅಲೈನ್ ಝೆಡ್ ಮತ್ತೆ ಮೂವ್ ಟು ಒರಿಜಿನ್ ಇವು 4 ಕಮಾಂಡ್ ಇಂದ ಯೂಸ್ ಮಾಡ್ಬಿಟ್ಟು ಸೊ ಇದನ್ನ ನಾವು ಅಲೈನ್ ಮಾಡೋಣ. ಸೊ ಫಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ಇವಾಗ ಇದು ಪಾರ್ಟ್ ಒಂದು ಆಂಗಲ್ ಅಲ್ಲಿ ಇದೆ. ಸೊ ಇದಕ್ಕೆ ನಾವು ಟಾಪ್ ಮಾಡ್ಬಿಡೋಣ. ಫಸ್ಟ್ ಜೆಡ್ ಅಲ್ಲಿ ಟಾಪ್ ಅಲ್ಲಿ ಮಾಡ್ಬಿಡೋಣ. ಸೊ ಈ ಫೇಸ್ ಅಲ್ಲಿ ಯಾವ ನಿಮ್ಗೆ ಇವಾಗ ಫಸ್ಟ್ ನೀವು ಥಿಂಕ್ ಮಾಡಿ, ನೀವು ಯಾವ ಕಡೆಯಿಂದ ನೀವು ಇದನ್ನ ಫಸ್ಟ್ ಪ್ರೋಗ್ರಾಮಿಂಗ್ ಮಾಡಬೇಕು ಅಂತ ಅದೊಂದು ಥಿಂಕ್ ಮಾಡ್ಬಿಟ್ಟು ಮಾಡಿ. ಸೊ ಫಸ್ಟ್ ನನಗೆ ಇದು ಫೇಸ್ ನಾನು ಪ್ರೋಗ್ರಾಮಿಂಗ್ ಮಾಡ್ಬೇಕು ಇವಾಗ. ಸೊ ನಾನು ಅದನ್ನ ಟಾಪ್ ಮಾಡ್ತೀನಿ. ಸೊ ಟಾಪ್ ಫೇಸ್ ಯಾವ್ದು ಇರೋದು ಇದು. ಸೊ ಇದನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಆದ್ಮೇಲೆ ಲೈಕ್ ಇವಾಗ ನಾರ್ಮಲಿ ಅಲೈನ್ ಜೆಡ್ ಕೊಡಿ. ಅಲೈನ್ ಜೆಡ್ ಕೊಟ್ರೆ ಸೊ ಕರೆಕ್ಟ್ ಆಗಿ ಅದು ಫೇಸ್ ಅಲ್ಲಿ ಟಾಪ್ ಬಂದ್ಬಿಡತ್ತೆ ಅದನ್ನ. ಓಕೆನಾ. ನೆಕ್ಸ್ಟ್ ಅದನ್ನ ಫ್ರಂಟ್ ಇದು ಮಾಡಿ, ಫ್ರಂಟ್ ವ್ಯೂ ಅಲ್ಲಿ ಮಾಡಿ ಅದನ್ನ ಯಾವ ತರ ಇವಾಗ ಗೊತ್ತಾಗತ್ತೆ ನಿಮ್ಗೆ. ಸೊ ಅದು ಟಾಪ್ ಅಲ್ಲಿ ಬಂದಿದೆ ಅಂತ. ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಎಕ್ಸ್ ವೈ ನ ಅಲೈನ್ ಮಾಡಬೇಕು ಸೆಂಟರ್ಗೆ, ಪಾರ್ಟ್ ಸೆಂಟರ್ಗೆ ಅಲೈನ್ ಮಾಡಬೇಕು. ಅವಾಗ ಈ ಫೇಸ್ ನನಗೆ ರೈಟ್ ಸೈಡ್ ಅಲ್ಲಿ ಇರಬೇಕು ಮತ್ತೆ ಈ ಫೇಸ್ ನನಗೆ ಲೆಫ್ಟ್ ಅಲ್ಲಿ ಇರಬೇಕು ಅಂತ ನಾನು ಇದು ಮಾಡ್ಕೊಂತೀನಿ. ಸೊ ಅದಕ್ಕೋಸ್ಕರ ಇದು ರೈಟ್ ಸೈಡ್ ಬೇಕು ನಿಮ್ಗೆ ಅಂದ್ರೆ ಫಸ್ಟ್ ನೀವು ಇದನ್ನ ಸೆಲೆಕ್ಟ್ ಮಾಡಿ. ಸೊ ನೀವು ಆಮೇಲೆ ನಿಮ್ಗೆ ಬೇಕಾಗಿದ್ರೆ ರೈಟ್ ಸೈಡ್ ನನಗೆ ಇದು ಬೇಕು ಅಂದ್ರೆ ನೀವು ಫಸ್ಟ್ ಇದನ್ನ ಸೆಲೆಕ್ಟ್ ಮಾಡಬೇಕು. ಸೊ ನಂಗೆ ಬೇಕಾಗಿರೋದು ರೈಟ್ ಸೈಡ್ ಅಲ್ಲಿ ಇದು, ನಾನು ಅದನ್ನ ಫಸ್ಟ್ ಸೆಲೆಕ್ಟ್ ಮಾಡ್ತೀನಿ. ಸೊ ಲೆಫ್ಟ್ ಅಲ್ಲಿ ನಂಗೆ ಇದು ಬೇಕು ಅಂದ್ರೆ ನಾನು ಫಸ್ಟ್ ಇದನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಏನ್ ಮಾಡ್ತೀನಿ ಅಂದ್ರೆ ಅಲೈನ್ ಎಕ್ಸ್ ಕೊಡ್ತೀನಿ. ಅಲೈನ್ ಎಕ್ಸ್ ಕೊಟ್ಟುವಾಗ ಅವಾಗ ಎಕ್ಸ್ ಸೆಂಟರ್ ಬಂದ್ಬಿಡುತ್ತೆ ಪಾರ್ಟ್ ನ. ಸೊ ನೆಕ್ಸ್ಟ್ ಇವಾಗ ಬಂದು ವೈ. ವೈ ಅಲ್ಲಿ ಇವಾಗ ವೈ ಮಾಡ್ಬೇಕು ನಾವು. ಸೊ ಸೇಮ್ ಅದೇ ನಾವು ಅಪ್ಲೈ ಮಾಡಬೇಕು. ಸೊ ಈ ಫೇಸ್ ಅಲ್ಲಿ ಯಾವ್ದಿರತ್ತೆ ಆ ಫೇಸ್ ಫಸ್ಟ್ ನಾವು ಇದನ್ನ ಮಾಡೋಣ. ಸೆಲೆಕ್ಟ್ ಮಾಡಿ ಆ ಫೇಸ್ ನ. ಆಮೇಲೆ ಈ ಫೇಸ್ ಯಾವ್ದು ನಿಮ್ಗೆ ಇರುತ್ತೆ ಸೊ ಆ ಫೇಸ್ ನ ಸೆಲೆಕ್ಟ್ ಮಾಡಿ. ಸೊ ಎರಡು ಫೇಸ್ ನ ಸೆಲೆಕ್ಟ್ ಆದ್ಮೇಲೆ ನೆಕ್ಸ್ಟ್ ಅಲೈನ್ ವೈ ಕೊಡಿ. ಓಕೆನಾ. ಸೇಮ್ ಎಕ್ಸ್ ಮತ್ತೆ ವೈ ಇದೇ ತರ ನಾವು ಸೆಂಟ್ರಲೈಸ್ ಮಾಡ್ಕೋಬಹುದು. ಸೊ ಇನ್ನೊಂದು ಸೆಂಟ್ರಲೈಸ್ ಮಾಡ್ಕೊಂಡು ಇನ್ನೊಂದು ಆಪ್ಷನ್ ಏನಂದ್ರೆ ಲೈಕ್ ಇವಾಗ ಇದು ಒಂದು ಈ ಕಡೆ ಇದೆ, ಲೈಕ್ ಮೂವ್ ಟು ಒರಿಜಿನ್ ಮಾಡ್ತೀನಿ. ಸೊ ಈ ತರ ಇದೆ. ಸೊ ನಾವು ಇದನ್ನ ಯಾವ ತರ ಮಾಡ್ಬೇಕು, ಲೈಕ್ ಬೌಂಡಿಂಗ್ ಬಾಕ್ಸ್ ಕೂಡ ಹಾಕಿ ಮಾಡ್ಬೋದು. ಇದನ್ನ ಸೆಲೆಕ್ಟ್ ಮಾಡಿ. ಈ ತರ ಸೆಲೆಕ್ಟ್ ಆದ್ಮೇಲೆ ನಿಮ್ಗೆ ಬೌಂಡಿಂಗ್ ಬಾಕ್ಸ್ ಸಾಲಿಡ್ ಅಲ್ಲೂ ಸಿಗುತ್ತೆ. ಇಲ್ಲಿ ಸಾಲಿಡ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದರಲ್ಲೂ ಬೌಂಡಿಂಗ್ ಬಾಕ್ಸ್ ಅಂತ ಇದೆ. ಅದನ್ನ ರೈಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಅ ಬೌಂಡಿಂಗ್ ಬಾಕ್ಸ್. ಸೊ ಕ್ರಿಯೇಟ್ ಅ ಬೌಂಡಿಂಗ್ ಬಾಕ್ಸ್ ಮಾಡಿದ್ರೆ ಅದು ಬೌಂಡಿಂಗ್ ಬಾಕ್ಸ್ ಕ್ರಿಯೇಟ್ ಮಾಡುತ್ತೆ ಇಲ್ಲಿಂದನೇ. ಸೊ ಬೌಂಡಿಂಗ್ ಬಾಕ್ಸ್ ಟೂ ಟೈಪ್ಸ್ ಇಂದ ಮಾಡ್ಬೋದು. ಇಲ್ಲಿಂದನೂ ಕೂಡ ಮಾಡ್ಬೋದು. ಇನ್ನೊಂದು ಆಪ್ಷನ್ ಏನಂದ್ರೆ ಸೊ ಇಲ್ಲಿ ಹೋಗಿ ಮಾಡಲಿಂಗ್ ಅಲ್ಲಿ ನಿಮ್ಗೆ ಎನ್ಕ್ಲೋಸರ್ ಅಂತ ಸಿಗುತ್ತೆ. ಸೊ ಅಲ್ಲೂ ನಾವು ಲಾಸ್ಟ್ ಟೈಮ್ ನೋಡಿರೋದು ಮಾಡಲಿಂಗ್ ಅಲ್ಲಿ. ಸೊ ಯಾವ ತರ ಬೌಂಡಿಂಗ್ ಬಾಕ್ಸ್ ಇಲ್ಲಿಂದ ಕ್ರಿಯೇಟ್ ಮಾಡ್ಬೋದು ಅಂತ. ಸೊ ಸೇಮ್ ನಾವು ಇಲ್ಲಿಂದ ಕೂಡ ಮಾಡ್ಬೋದು. ಸೊ ಇಲ್ಲಿ ವೈರ್ ಫ್ರೇಮ್ ಕೂಡ ಇದೆ. ಸೊ ನೀವು ಬಾಕ್ಸ್ ಟೈಪ್, ಸಿಲಿಂಡರ್ ಟೈಪ್ ಯಾವ ಟೈಪ್ ಇದ್ರೂ ಕೂಡ ಇಲ್ಲಿ ಮಾಡ್ಬೋದು. ಓಕೆ ಕೊಟ್ರು ಇಲ್ಲಿಂದನೂ ನೀವು ಬೌಂಡಿಂಗ್ ಬಾಕ್ಸ್ ನ ಕ್ರಿಯೇಟ್ ಮಾಡ್ಕೋಬಹುದು. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ನಾವು ಮೂವ್ ಟು ಒರಿಜಿನ್ ಮ್ಯಾನಿಪುಲೇಷನ್ ಹೋಗಿ ಮೂವ್ ಟು ಒರಿಜಿನ್ ಇದನ್ನ ಈ ಸೆಂಟರ್ ಇದೆಯಲ್ಲ ಇದನ್ನ ಈ ಟಾಪ್ ಇರುತ್ತೆ ಆಕ್ಚುಲಿ ಇದು ಪಾಯಿಂಟ್. ಸೊ ಅದನ್ನ ಸೆಲೆಕ್ಟ್ ಮಾಡಿ ಅದು ಸೆಂಟ್ರಲ್ ಆಗಿಬಿಡುತ್ತೆ. ಸೊ ಈ ತರ ಮೂವ್ ಟು ಒರಿಜಿನ್ ಕೂಡ ಮಾಡಬಹುದು. ಸೊ ಅದರ್ ಸಾಫ್ಟ್ವೇರ್ ಅಲ್ಲಿ ಕೂಡ ನೋಡಬಹುದು ನೀವು ಮೂವ್ ಟು ಒರಿಜಿನ್ ಅಂತ ಇರುತ್ತೆ ಬೇರೆ ಎಲ್ಲ ಸಾಫ್ಟ್ವೇರ್. ಸೊ ಅದೇ ಆಪ್ಷನ್ ಇದರಲ್ಲೂ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಅಂದ್ರೆ ಇವಾಗ ನಮ್ಗೆ ಈ ಹೋಲ್ಗೆ ಅಲೈನ್ ಮಾಡ್ಕೋಬೇಕು. ಈ ಹೋಲ್ ಲೈನ್ಗೆ ಅಲೈನ್ ಇರ್ಬೇಕು ಆ ಪಾರ್ಟ್ ಒಳಗಡೆ. ಓಕೆನಾ. ಅಲ್ಲಿ ನಾವು ಯಾವ ತರ ಸಿಂಕ್ರನೈಸ್ ಮಾಡ್ಕೋಬೇಕು ಅಂತ ಅದನ್ನು ಕೂಡ ನೋಡ್ಬೋದು ನಾವು. ಸೊ ಇವಾಗ ನಾನು ಜಾಮೆಟ್ರಿ ಎಲ್ಲ ಡಿಲೀಟ್ ಮಾಡ್ತೀನಿ, ನಂಗೆ ಬೇಕಾಗಲ್ಲ. ಸೊ ಲೈನ್ ಎಲ್ಲ ಡಿಲೀಟ್ ಮಾಡಿ ಬಾಡೀಸ್ ಆನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟು ಇವಾಗ ನನಗೆ ಇದು ಸೆಂಟ್ರಲೈಸ್ ಆಯಿತು. ಸೊ ನಂಗೆ ಇನ್ನೊಂದು ಯಾವ ಥರ ಬೇಕಂದ್ರೆ ಲೈಕ್ ಈ ಹೋಲ್ ನನಗೆ ಸೆಂಟರ್ ಆಗಬೇಕು. ಎಕ್ಸ್ ವೈ ಸೆಂಟರ್ ನನಗೆ ಈ ಹೋಲ್ ಬೇಕು, ಟಾಪ್ ನಂದು ಇದು ಬೇಕು ಅಂತ. ಓಕೆನಾ. ಸೊ ಆಲ್ರೆಡಿ ಇದು ಟಾಪ್ ಇದೆ ನಮ್ದು ಈ ಫೇಸು. ಸೊ ನನಗೆ ಇವಾಗ ಎಕ್ಸ್ ಮತ್ತು ವೈ ಇದನ್ನ ನನಗೆ ಬೇಕು. ಸೊ ನೆಕ್ಸ್ಟ್ ನನ್ಗೆ ಏನ್ ಮಾಡ್ತೀನಿ ಅಂದ್ರೆ ಈ ಫೇಸ್ ಈ ಹೋಲ್ ಒಳಗಡೆ ಫೇಸ್ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಆದ್ಮೇಲೆ ಲೈಕ್ ಇವಾಗ ಜಸ್ಟ್ ಅಲೈನ್ ಜೆಡ್ ಕೊಡಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಎಕ್ಸ್ ಮತ್ತೆ ವೈ ಆ ಹೋಲ್ ನ ಸೆಂಟರ್ ಆಗ್ಬಿಡುತ್ತೆ. ನೋಡ್ಕೋಬಹುದು ಈ ತರ ನಿಮ್ದು. ಓಕೆನಾ. ಸೊ ಅದು ಹೋಲ್ ನ ಸೆಂಟರ್ ಆಗಿರುತ್ತೆ ಇವಾಗ. ಸೊ ಇನ್ನೊಂದು ಏನಂದ್ರೆ ನನಗೆ ಇದು ಜೆಡ್ ಇವಾಗ ಮೇಲ್ಗಡೆ ಬೇಕಾಗಿಲ್ಲ, ನನಗೆ ಕೆಳಗಡೆ ಫೇಸ್ ಬೇಕು. ಅವಾಗ ಹೆಂಗ್ ಮಾಡೋದು ಅಂದ್ರೆ ಲೈಕ್ ಈ ಫೇಸ್ ನ ಸೆಲೆಕ್ಟ್ ಮಾಡಿ ಈ ಕಡೆ ಈ ತರನ.
ಸೊ ಆಮೇಲೆ ಏನ್ ಮಾಡ್ಬೇಕಂದ್ರೆ ಶಿಫ್ಟ್ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡ್ಬಿಟ್ಟಾದ್ಮೇಲೆ ಅಲ್ಲೇನ್ ಜಡ್ ಕೊಡಿ, ಅದು ಜಡ್ ಕೆಳಗಡೆ ಹೋಗ್ಬಿಡುತ್ತೆ, ಈ ತರ ಬಾಟಮ್ ಅಲ್ಲಿ ಹೋಗ್ಬಿಡುತ್ತೆ. ಸೊ ನೀವು ಶಿಫ್ಟ್ ಏನಾದ್ರು ಪ್ರೆಸ್ ಮಾಡಲಿಲ್ಲ ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಲೈಕ್ ಇವಾಗ ಸೆಲೆಕ್ಟ್ ಮಾಡಿದೆ, ಓಕೆನಾ. ಸೊ ನಾನು ಶಿಫ್ಟ್ ಪ್ರೆಸ್ ಮಾಡಿಲ್ಲ, ಸೊ ಅಲೈನ್ ಜಡ್ ಅಲ್ಲಿ ಜಸ್ಟ್ ನಾರ್ಮಲಿ ನಾನು ಕ್ಲಿಕ್ ಮಾಡಿದೆ, ಅವಾಗ ಏನಾಗುತ್ತೆ ಅಂದ್ರೆ ಅದು ಪಾರ್ಟ್ ಉಲ್ಟಾ ಆಗ್ಬಿಡುತ್ತೆ. ಸೊ ಜಡ್ ಏನಾಗ ಓರಿಯಂಟೇಷನ್ ಈ ಕಡೆ ಚೇಂಜ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಓರಿಯಂಟೇಷನ್ ನಂದು ಇದೇ ಟಾಪ್ ಅಲ್ಲಿ ಇರಬೇಕು ಅಂದ್ರೆ ನಾನು ಏನ್ ಮಾಡ್ತೀನಿ ಅಂದ್ರೆ ಜಸ್ಟ್ ಇದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಆ ಫೇಸ್ ನ ಬಾಟಮ್ ಫೇಸ್ ನ ಶಿಫ್ಟ್ ಪ್ರೆಸ್ ಮಾಡಿ ಅಲ್ಲಿಂದ ಜಡ್ ಕೊಡಿ. ಸೊ ಅವಾಗ ಏನಾಗುತ್ತೆ ಅದು ಜಡ್ ಕೆಳಗಡೆ ಬಂದ್ಬಿಡುತ್ತೆ, ಓಕೆನಾ. ಸೊ ಈ ತರ ನಾವು ಬಾಟಮ್ ಕೂಡ ಮಾಡ್ಬೋದು. ಸೊ ಸೆಂಟ್ರಲೈಸ್ ಕೂಡ ಅವಾಗ ಮಾಡಿದ್ದೇವಲ್ಲ ಅದನ್ನೇ ಟಾಪ್ ಮಾಡಿರೋದು. ಸೊ ಕೆಳಗಡೆ ಬಾಟಮ್ ಫೇಸ್ ನ ಸೆಲೆಕ್ಟ್ ಮಾಡಿಬಿಟ್ಟು ಶಿಫ್ಟ್ ನ ಪ್ರೆಸ್ ಮಾಡಿಬಿಟ್ಟು ಅಲೈನ್ ಜಡ್ ಕೊಡಿ, ಅದು ಬಾಟಮ್ ಒಳಗಡೆ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ಇವಾಗ ನನಗೆ ಒಂದ್ ಏನಾದ್ರು ಕಾರ್ನರ್ ಅಲ್ಲಿ ಬೇಕು, ನಂಗೆ ಕಾರ್ನರ್ ಅಲ್ಲಿ ಏನಾದ್ರು ಬೇಕು, ನಂಗೆ ಇವಾಗ ಈ ಕಾರ್ನರ್ ಅಲ್ಲಿ ಬೇಕು, ಅವಾಗ ನಾನು ಯಾವ ತರ ಮಾಡ್ತೀನಿ ಅಂದ್ರೆ ಜಸ್ಟ್ ಇದನ್ನ ಸೆಲೆಕ್ಟ್ ಮಾಡಿ ಮಾಡೆಲ್ನ. ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸಾಲಿಡ್ ಅಲ್ಲಿ ರೈಟ್ ಕ್ಲಿಕ್ ಮಾಡ್ತೀನಿ, ಕ್ರಿಯೇಟ್ ಅ ಬೌಂಡಿಂಗ್ ಬಾಕ್ಸ್ ಮಾಡ್ತೀನಿ, ಓಕೆನಾ. ಸೊ ಬೌಂಡಿಂಗ್ ಬಾಕ್ಸ್ ಆದ್ಮೇಲೆ ಸೊ ನನಗೆ ಇದೊಂದು ಕಾರ್ನರ್ ಒಂದು ಪಾಯಿಂಟ್ ಸಿಗುತ್ತೆ ಇಲ್ಲಿ, ಓಕೆ. ಜಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಮೂವ್ ಟು ಒರಿಜಿನ್, ಸೊ ಮೂವ್ ಒರಿಜಿನ್ ಮಾಡ್ತೀನಿ. ಸೊ ನಂಗೆ ಈ ಇದ್ರಲ್ಲಿ ಬೇಕು, ಸೊ ಅಲ್ಲೇ ನಾನು ಕ್ಲಿಕ್ ಮಾಡ್ತೀನಿ, ನಂಗೆ ಅದು ಅಲ್ಲಿ ಬಂದ್ಬಿಡುತ್ತೆ. ಸೊ ಈ ತರ ಕೂಡ ನಾವು ಮಾಡಬಹುದು ನಮ್ದು ಇದರಲ್ಲಿ, ಓಕೆನಾ. ಸೊ ಐ ಹೋಪ್ ನಿಮ್ಗೆ ಇದು ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು ಅಂತ ಅನ್ಕೊಂತೀನಿ ನಾನು. ಸೊ ನಾರ್ಮಲಿ ಇದೆ ಇದರಲ್ಲಿ ಅಷ್ಟೊಂದು ಅಲೈನ್ಮೆಂಟ್ ಮಾಡುವಾಗ ಅಷ್ಟೊಂದು ಕಾಂಪ್ಲಿಕೇಟೆಡ್ ಇಲ್ಲ. ಸೊ ಸಿಂಪಲ್ ಇದೆ, ಈ ತರ ನೀವು ಅಲೈನ್ಮೆಂಟ್ ಕೂಡ ಮಾಡ್ಬೋದು. ಸೊ ಇನ್ನೊಂದು ಏನಂದ್ರೆ ಲೈಕ್ ಇವಾಗ ನಮಗೆ 4 ಆಕ್ಸಿಸ್ 5 ಆಕ್ಸಿಸ್ ಪ್ರೋಗ್ರಾಮಿಂಗ್ ಅದು ಪೊಸಿಷನಿಂಗ್ ಇರುತ್ತಲ್ಲ, ಅಥವಾ ಪೊಸಿಷನಿಂಗ್ ಗೋಸ್ಕರ ನಾವು ಪ್ಲೇನ್ ಎಲ್ಲ ಕ್ರಿಯೇಟ್ ಮಾಡಬೇಕಾಗತ್ತೆ, ರೈಟ್. ಸೊ ಅದು ಯಾವ ತರ ಮಾಡಬೇಕು ಅಂತ ಅದನ್ನು ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನನಗೆ ಇವಾಗ ಇದು ಇದು ನನಗೆ ಬೇಕು, ಈ ಫೇಸ್ ನನಗೆ ಯಾವ ತರ ಅಲೈನ್ ಮಾಡಬೇಕು, ಇಲ್ಲಿ ನನಗೆ ಯಾವ ತರ ಪ್ಲೇನ್ ನ ಹೊಸದಾಗಿ ಕ್ರಿಯೇಟ್ ಹೇಗೆ ಮಾಡ್ಕೋಬಹುದು ಅಂತ ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಮಾಡಿಫೈ ವರ್ಕ್ ಪ್ಲೇನ್ ಇರುತ್ತೆ. ಸೊ ಮಾಡಿಫೈ ವರ್ಕ್ ಪ್ಲೇನ್ ಅಲ್ಲಿ ನಮಗೆ ವರ್ಕ್ ಪ್ಲೇನ್ ಫ್ರಮ್ ಜೊಮೆಟ್ರಿ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಆದ್ಮೇಲೆ ನನಗೆ ಈ ಫೇಸ್ ನ ಸೆಲೆಕ್ಟ್ ಮಾಡಿ. ಸೊ ಅವಾಗ ಇಲ್ಲಿ ಜಡ್ ಬಂದ್ಬಿಡುತ್ತೆ. ಸೊ ನೀವು ಏನಾದ್ರು ಈ ಎಕ್ಸ್ ನ ಈ ಕಡೆ ಬೇಕು, ವೈ ನ ಈ ಕಡೆ ಬೇಕು ಅಂದ್ರೆ ಅದು ರೊಟೇಟ್ ಕೂಡ ಮಾಡ್ಕೋಬಹುದು ಇದನ್ನ. ಸೊ ಇಲ್ಲಿ ರೊಟೇಟ್ ಅಂತ ಒಂದು ಆಪ್ಷನ್ ಇದೆ, ರೊಟೇಟ್ UV W ಅಂತ, ಅದನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಆದ್ಮೇಲೆ ಕೆಳಗಡೆ ಕೇಳುತ್ತೆ ನಿಮ್ಗೆ ಎಂಟರ್ ರೊಟೇಷನ್ ಆಂಗಲ್ ಅಬೌಟ್ ಯು. ಸೊ ಯು ನ ನಿಮ್ಗೆ ರೊಟೇಷನ್ ಮಾಡ್ಬೇಕಾ? ಇಲ್ಲ, ಯು ನ ನಂಗೆ ರೊಟೇಷನ್ ಮಾಡಕ್ಕಾಗಲ್ಲ. ಸೊ ನಾನು ಯು ನ ರೊಟೇಷನ್ ಮಾಡಲೇ ಇಲ್ಲ. ಸೊ ಅದನ್ನ ನಾನು 0 ಕೊಡ್ತೀನಿ. ಸೊ 0 ಓಕೆ ಕೊಡ್ತೀನಿ. ಮತ್ತೆ ಅದು ಮತ್ತೆ ರಿಟರ್ನ್ ಕೇಳುತ್ತೆ ವಿ ಅಲ್ಲಿ ಏನಾದ್ರು ಬೇಕಾ. ಸೊ ವಿ ಅಲ್ಲೂ ಕೂಡ ನಂಗೆ ಬೇಕಾಗಿಲ್ಲ, 0 ಕೊಡ್ತೀನಿ. ಸೊ ನಾನು ಇವಾಗ ಡಬ್ಲ್ಯೂ ಅಲ್ಲಿ ನಾನು ರೊಟೇಟ್ ಮಾಡಬೇಕು. ಡಬ್ಲ್ಯೂ ಅಲ್ಲಿ ನನಗೆ ಎಷ್ಟು ರೊಟೇಟ್ ಮಾಡಬೇಕಂದ್ರೆ 90 ಡಿಗ್ರಿ ರೊಟೇಟ್ ಮಾಡಬೇಕು. ಸೊ 90 ಡಿಗ್ರಿ ರೊಟೇಟ್ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಜಸ್ಟ್ ಎಂಟರ್ ಕೊಡ್ತೀನಿ. ಸೊ ಇದು ನಮ್ದು ಎಕ್ಸ್ ಈ ಕಡೆ ಬಂದ್ಬಿಡುತ್ತೆ, ಸೊ ವೈ ನಮ್ದು ಈ ಕಡೆ ಬಂದ್ಬಿಡುತ್ತೆ. ಸೊ ಇದೇ ತರ ನಾವು ಡಬ್ಲ್ಯೂ ಇಂದ ವ್ಯಾಲ್ಯೂ ಕೊಡಬೇಕು. ವಿ ಯು ಮತ್ತೆ ಮತ್ತೆ ಅದರಲ್ಲಿ ವ್ಯಾಲ್ಯೂ ಕೊಡೋಪ್ಲೇ ಇಲ್ಲ, ಯಾಕಂದ್ರೆ ಅದು ರೊಟೇಟ್ ಆಗ್ಬಿಡುತ್ತೆ ಈ ಕಡೆ ಹಿಂಗೆ. ಸೊ ಡಬ್ಲ್ಯೂ ಅರೌಂಡ್ ರೊಟೇಟ್ ಆಗುವಾಗ ಅವಾಗ ಯು ಮತ್ತೆ ವಿ ಚೇಂಜ್ ಆಗ್ಬಿಡುತ್ತೆ, ಓಕೆನಾ. ಸೊ ಡಬ್ಲ್ಯೂ ಅಲ್ಲಿ ನೀವು ಅಲ್ಲಿ ವ್ಯಾಲ್ಯೂ ಕೊಡಬೇಕು, ಅವಾಗ ಅದು ಚೇಂಜ್ ಆಗ್ಬಿಡುತ್ತೆ. ಸೊ ಇದೊಂದು ಆಪ್ಷನ್ ನಾವು ನೋಡಿದ್ವಿ ಇದರಲ್ಲಿ. ಅದ್ ಬಂದ್ಬಿಟ್ಟು ನೆಕ್ಸ್ಟ್ ಏನಂದ್ರೆ ಇನ್ನೊಂದು ಆಪ್ಷನ್ ಸೇಮ್ ಅದೇ ತರ ಇಲ್ಲಿನೂ ಕೂಡ ಮಾಡ್ಬೋದು. ನೀವು ಇನ್ನೊಂದು ಕ್ರಿಯೇಟ್ ಮಾಡ್ಕೋಬೇಕು. ಲೈಕ್ ಇದನ್ನ ಸೆಲೆಕ್ಟ್ ಮಾಡಾದ್ಮೇಲೆ ಇದನ್ನ ನೇಮ್ ಕೊಡಿ ಇಲ್ಲಿ ಕೆಳಗಡೆ. ಲೈಕ್ ಪಾಕೆಟ್ 1 ನಿಮ್ದು ಯಾವ ತರ ನಿಮ್ಗೆ ಸೆಟ್ ಆಗುತ್ತೆ ಆ ತರ ನೀವು ಇಲ್ಲಿ ಕೂಡ ನೇಮ್ ಕೊಡ್ಬೋದು. ಸೊ ಅದು ಇಲ್ಲಿ ಇರುತ್ತೆ. ನೇಮ್ ಏನಾದ್ರು ಕೊಟ್ಟಿಲ್ಲ ಅಂದ್ರೆ ಅದು ಇರಲ್ಲ ಅಲ್ಲಿ, ಸೊ ಅದು ಹೋಗ್ಬಿಡುತ್ತೆ. ಇವಾಗ ಆಲ್ರೆಡಿ ನಾನು ನೇಮ್ ಕೊಟ್ಟಿದ್ದೀನಿ, ನಾನು ಪ್ಲೇನ್ ನ ನೋಡಬಹುದು, ಅಲ್ಲಿ ವರ್ಕ್ ಮಾಡಬಹುದು ನಾವು, ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೇಮ್ ಅದೇ ತರ ಈ ಕಡೆನು ಕೂಡ ಮಾಡ್ಕೋಬಹುದು ನಾವು. ಸೊ ಇನ್ನೊಂದು ಆಪ್ಷನ್ ಏನಂದ್ರೆ ಇದರಲ್ಲಿ ನಮ್ಗೆ ಲೈಕ್ ಇವಾಗ ಒಂದು ಪಾಯಿಂಟ್ ಇದೆ, ನಮ್ಗೆ ಇದೊಂದು ಯಾವುದೋ ಒಂದು ಆಂಗಲ್ ಅಲ್ಲಿ ಇದೆ. ಸೊ ಅಲ್ಲಿ ನನ್ಗೆ ಒಂದು ಇದು ಮಾಡ್ಕೋಬೇಕು, ಒಂದು ಪ್ಲೇನ್ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇದನ್ನ ನಾನು ಇಲ್ಲೊಂದು ಆಪ್ಷನ್ ಇದೆ ಮಾಡಿಫೈ ಪ್ಲೇನ್, ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ. ಸೊ ನಾನು ಡೈರೆಕ್ಟ್ಲಿ ಡೈನಾಮಿಕ್ಲಿ ಇದನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ, ಸೊ ನಾನು ಡೈರೆಕ್ಟ್ಲಿ ಇಲ್ಲಿ ಇಟ್ಬೋದು ಈ ತರ. ಸೊ ನನಗೆ ಇವಾಗ ಚೇಂಜ್ ಬೇಕು, ಇದೊಂದು ನನಗೆ ಒಂದು ಡಿಗ್ರಿಯಲ್ಲಿ ಬೇಕು ಅಂದ್ರೆ ನಾನು ಈ ವಿ ಮತ್ತೆ ಡಬ್ಲ್ಯೂ ನ ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನ ಆಂಗಲ್ ಮಾಡ್ತೀನಿ. ಲೈಕ್ ಇವಾಗ ಸೆಲೆಕ್ಟ್ ಮಾಡಿದೆ. ಸೊ ನನಗೆ ಇವಾಗ ಬೇಕು ಒಂದು 90 ಡಿಗ್ರಿ ಆಂಗಲ್ ಅಲ್ಲಿ ಬೇಕು, ಸೆಲೆಕ್ಟ್ ಮಾಡಿದೆ. ಇದು ಈ ಕಡೆ ಬಂದ್ಬಿಡುತ್ತೆ. ಸೊ ನಾನು ಕಂಟ್ರೋಲ್ ಜಲ್ ಬಟ್ ಮಾಡ್ಬಿಟ್ಟು ಮತ್ತೆ ಅಗೇನ್ ಅದನ್ನ ಈ ತರ ಸೆಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಏನ್ ಮಾಡ್ತೀನಿ ಅಂದ್ರೆ ರೊಟೇಟ್ ಮಾಡ್ತೀನಿ, ರೊಟೇಟ್ UW, ಓಕೆನಾ. ಸೊ ಇದರಲ್ಲಿ 0 ಕೊಡ್ತೀನಿ, ಓಕೆ. ಸೊ ಯು ಅಲ್ಲಿ ಬೇಕು ರೊಟೇಟ್ ಆಗ್ಬೇಕು ನನಗೆ ಯು ಅಲ್ಲಿ, ಓಕೆನಾ. ಇದರಲ್ಲಿ ನಾನು ಕೊಡ್ತೀನಿ -90 ಡಿಗ್ರಿ ಕೊಡ್ತೀನಿ, ಓಕೆ. ಅದಾದ್ಮೇಲೆ ನೆಕ್ಸ್ಟ್ ಕೊಡ್ತೀನಿ 0.
ಸೊ ಅದನ್ನು ಕೂಡ ನನಗೆ ಡಬ್ಲ್ಯೂನು ಕೂಡ 0 ಇರುತ್ತೆ. ಹಿಂಗೆ ಮಾಡಿದ್ರೆ ಅದು ಡಬ್ಲ್ಯೂ ನಮ್ದು ಈ ಕಡೆ ಬಂದ್ಬಿಡುತ್ತೆ. ಸೊ ಇದು ಈ ಕಡೆ ನೀವು ಚೇಂಜ್ ಮಾಡ್ಕೋಬಹುದು. ಸೊ ಇದರಲ್ಲಿ ಜಾಸ್ತಿ ಏನು ನಮ್ದು ಕಾಂಪ್ಲಿಕೇಟೆಡ್ ಇಲ್ಲ, ನಾರ್ಮಲಿ ಇದೆ. ಸೊ ಸಿಂಪಲ್ ಆಗಿದೆ, ಇದನ್ನ ಈ ತರನೇ ಮಾಡ್ಬೋದು. ಓಕೆನಾ. ಸೊ ಇನ್ನೊಂದೇನಂದ್ರೆ ಇದರಲ್ಲಿ ಕಂಟ್ರೋಲ್ ಮತ್ತೆ ಇದರಲ್ಲಿ ಟ್ರಾನ್ಸ್ಲೇಟ್ ಕೂಡ ಇದೆ. ಸೊ ಅದು ಒರಿಜಿನ್ ಇಂದ ಟ್ರಾನ್ಸ್ಲೇಟ್ ಆಗುತ್ತೆ. ನಮ್ದು ಒರಿಜಿನ್ ಪಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಅದು ಟ್ರಾನ್ಸ್ಲೇಟ್ ಆಗುತ್ತೆ. ಎಕ್ಸೆಲ್ ವ್ಯಾಲ್ಯೂ ಎಷ್ಟು ಬೇಕು ನಿಮಗೆ. ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ನಾನು 40 mm ಕೊಡ್ತೀನಿ. ಓಕೆನಾ. ಜಸ್ಟ್ ಎಂಟರು. ಸೊ ವೈ ಅಲ್ಲಿ ಎಷ್ಟು ಕೊಡ್ಬೋದು, 40 mm ವ್ಯಾಲ್ಯೂ ಕೊಡ್ತೀನಿ, ಜಸ್ಟ್ ಎಂಟರ್ ಮಾಡ್ಬೋದು. ಜೆಡ್ ಅಲ್ಲಿ ಎಷ್ಟು ಬೇಕು, ಜೆಡ್ ಅಲ್ಲೂ ಕೂಡ ನನಗೆ ಒಂದು 40 mm ಬೇಕು. ಜಸ್ಟ್ ನಾನು ಎಂಟರ್ ಕೊಡ್ತೀನಿ, ಅದು ಎಲ್ಲಿರೋದು ಇಲ್ಲಿಂದ ಅದು ಬಂದ್ಬಿಡುತ್ತೆ ಅದು. ಸೊ ನಮ್ದು ವರ್ಕ್ ಪ್ಲೇನ್ ಯಾವುದು ಕರೆಂಟ್ ಇರತ್ತಲ್ಲ, ಸೊ ಅಲ್ಲಿಂದ ಅದು ತಗೊಳುತ್ತೆ. UWX ಎಷ್ಟು ವ್ಯಾಲ್ಯೂ ಕೊಡ್ತೀರಾ ಅಲ್ಲಿಂದ ಅದು ತಗೊಂಡ್ಬಿಡತ್ತೆ. ಸೊ ಅದೇ ಇಷ್ಟೇ ಇರೋದು. ನಾರ್ಮಲಿ ಒಂದು ಪ್ಲೇನ್ಗೋಸ್ಕರ ನಾವು ಈ ತರ ಕ್ರಿಯೇಟ್ ಮಾಡ್ಕೋಬಹುದು. ಸಿಂಪಲ್ ಇದೆ, ಏನಿಲ್ಲ, ಜಾಸ್ತಿ ಅಷ್ಟೊಂದು ಕಾಂಪ್ಲಿಕೇಟೆಡ್ ಇಲ್ಲ. ಇದರಲ್ಲಿ ಪ್ಲೇನ್ ಕ್ರಿಯೇಷನ್ ಮಾಡ್ಬೋದು, ಬಟ್ ನೇಮಿಂಗ್ ಕೊಡ್ಬೋದು, ಅದೊಂದು ಇಂಪಾರ್ಟೆಂಟು. ನೇಮ್ ಕೊಟ್ಟಿರಲಿಲ್ಲ ಅಂದ್ರೆ ಮತ್ತೆ ಆಮೇಲೆ ಅದು ಪ್ಲೇನ್ ಮತ್ತೆ ತಿರ್ಗಾ ಮಾಡಿ ನಿಮಗೆ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಓಕೆನಾ. ಸೊ ಇದರಲ್ಲಿ ಜಾಸ್ತಿ ಇಲ್ಲಿ ಏನಿಲ್ಲ, ನಾರ್ಮಲಿ ಇದೆ. ಸೊ ಇದನ್ನೇನಾದ್ರೂ ಎಕ್ಸ್ಟೆಂಡ್ ಮಾಡ್ಕೋಬೇಕು ಮೇಲ್ಗಡೆ ಕೆಳಗಡೆ ಏನಂದ್ರೆ ಜಸ್ಟ್ ಇದನ್ನ ಕ್ಲಿಕ್ ಮಾಡಿ. ಸೊ ಇದರಲ್ಲಿ ಕೆಳಗಡೆ ಮೇಲ್ಗಡೆ ಈ ತರ ಡೈನಾಮಿಕಲಿ ನೀವು ಮಾಡ್ಕೋಬಹುದು. ನಂಗೆ ಸ್ವಲ್ಪ ಮೇಲೆ ಬೇಕು, ಡಿಸ್ಟೆನ್ಸ್ ಕೂಡ ಕೊಡ್ಬೋದು ನೀವು. 40 mm ಬೇಕು ಅಂದ್ರೆ 40 mm ಡಿಸ್ಟೆನ್ಸ್ ಕೂಡ ಒಂದು ಪ್ಲೇನ್ ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೇಮ್ ಕೂಡ ಕೊಡಿ, ಅದೊಂದು ಯಾವುದಂತ ನಿಮ್ಮ ಪ್ರಕಾರ. ಓಕೆನಾ. ಸೊ ಇದೇ ತರ ನಾವು ಪ್ಲೇನ್ ಕ್ರಿಯೇಷನ್ ನಮ್ ಇದರಲ್ಲಿ ಇರುತ್ತೆ. ನಮ್ದು ಅಷ್ಟೊಂದು ಇದರಲ್ಲಿ ಕ್ರಿಟಿಕಲ್ ಮತ್ತೆ ಅಷ್ಟೊಂದು ಕಾಂಪ್ಲಿಕೇಟೆಡ್ ಇರಲ್ಲ ಪ್ಲೇನ್ ಕ್ರಿಯೇಟ್ ಮಾಡೋದು. ಐ ಹೋಪ್ ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು ಅನ್ಕೊಂತೀನಿ. ಸೊ ಏನಾದರೂ ನಿಮಗೆ ಡೌಟ್ ಇದ್ರೆ ನಮ್ ಕಮೆಂಟ್ ಮಾಡಿ, ಅದರಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಇದೇ ತರ ವಿಡಿಯೋ ಬರ್ತಾ ಇರತ್ತೆ, ಅದಕ್ಕೋಸ್ಕರ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅ ವಿಡಿಯೋ.